ಒಂದೆಡೆ ಕಿಟಿ ಇನ್ನೊಂದೆಡೆ ಕೃಷ್ಣಮೂರ್ತಿ. ಪಂದ್ಯಾಟ ಆರಂಭಗೊಳ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಕೃಷ್ಣ ಮೈಟಿ ಪರವಾಗಿ ಬಹಳಷ್ಟು ವಿಚಿತ್ರ ಹೆಸರುಗಳು ಈ ಪಂದ್ಯಾಟವನ್ನು ಕಾಡ್ತಾ ಇದೆ. ಒಂದೆಡೆ ಕಿಟ್ಟಿ, ಒಂದೆಡೆ ಕೃಷ್ಣಮೂರ್ತಿ, ಇನ್ನೊಂದೆಡೆ ಕೃಷ್ಣ. ಕೃಷ್ಣ ಟು ಕೃಷ್ಣಮೂರ್ತಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಕಟ್ ಮಾಡುವಂತ ಪ್ರಯತ್ನ. ಮೊದಲ ಓಟನ್ನು ದಾಖಲಿಸ್ತಾ ಇದೆ PNK ಖಾತೆ ಆರಂಭ. PNK ಫೆನ್ಸ್ ಖಾತೆ ಆರಂಭ. 1 with at last. The first over progress. 6 overs match. ಸ್ಟ್ರೈಕರ್ ವಿಭಾಗದಲ್ಲಿ ಕಿಟ್ಟಿ. ಕೃಷ್ಣ ಟು ಕಿಟ್ಟಿ. ಬಹಳ ಸುತ್ತಮುತ್ತ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಸ್ಯಾಂಡಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಟು ವಿದೌಟ್ ಲಾಸ್. ಮೊದಲ ಪಂದ್ಯದಲ್ಲಿ ಸೋಲನ್ನ ಕಂಡಂತ PNK ಫ್ರೆಂಡ್ಸ್ ದ್ವಿತೀಯ ಪಂದ್ಯದಲ್ಲಿ ಜಯವನ್ನು ದಾಖಲಿಸಿತ್ತು. ಈಗ ಮೂರನೇ ಪಂದ್ಯಾಟವನ್ನು ಆಡ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಡ್ವಿಕೆಟ್ ಭಾಗದಲ್ಲಿ ಪುಲ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ PNK. ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ. ಮತ್ತೆ 4ನೇ ಬಾರಿ ಈತನ ಮಧ್ಯೆ ಎಸೆದ ಚೆಂಡು ಕಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಓಟಗಳು ಕೂಡ ಬರ್ತಾ ಇಲ್ಲ. ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಮೈಟಿ ಬಹಳ ಸುತ್ತಮುತ್ತ ಎಸೆತ ಸುಂದರತೆ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ PNK. ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದಾರೆ ಕೃಷ್ಣಮೂರ್ತಿ ಅವರ ಖಾತೆಗೆ. ಕೃಷ್ಣಮೂರ್ತಿ ವೈಯಕ್ತಿಕ ಮೊತ್ತ 2, ಕಿಟ್ಟಿ ವೈಯಕ್ತಿಕ ಮೊತ್ತ 1. ಮೊದಲ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಕೊನೆಯ ಬಾರಿ ಕೃಷ್ಣ. ಉತ್ತಮತೆ ಎಸೆತ, ಸುಂದರತೆ ಎಸೆತ, ಮಿಡ್ವಿಕೆಟ್ ಬಾಯಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. 2ನೇ ಓಟ ಪೂರೈಸುವ ಪ್ರಯತ್ನ. ಮೊದಲ ಓವರ್ನ ಮುಕ್ತಾಯದ ಬಳಿಕ ತರದ ಮೊತ್ತ 4. ದಿ ಕಂಪ್ಲೀಟ್ ಓವರ್ ನಂಬರ್ 1 ಸ್ಕೋರ್ 4 ವಿದೌಟ್ ಲಾಸ್. ಈ ಒಂದು ಪಂದ್ಯದ ಮೆರಗನ್ನು ಹೆಚ್ಚಿಸಲಿಕ್ಕೆ ಈಗಾಗಲೇ ಡ್ರೋನ್ ಕ್ಯಾಮೆರಾ ಕೂಡ ಆಗಮಿಸಿದೆ. ವಿಶಿಷ್ಟ ರೀತಿಯ ಛಾಯಾಚಿತ್ರವನ್ನು ಸೆರೆ ಹಿಡಿಯಬಲ್ಲಂತಹ ಡ್ರೋನ್ ಬಹುಶಃ ಇತ್ತೀಚಿನ ದಿನಗಳ ರಾಜ್ಯ ರಾಷ್ಟ್ರ ಮಟ್ಟದ ಪಂದ್ಯಾಟದ ಮತ್ತೊಂದು ಕೇಂದ್ರ ಬಿಂದು. ಎಸೆಗಾರಿಕೆ ಭಾಗದಲ್ಲಿ ಮಂಜಣ್ಣ. ಬೌಲರ್ ನೇಮ್ ಅಜೀಜ್. ಬೌಲರ್ ನೇಮ್ ಪ್ಲೀಸ್. ಅಜೀಜ್ ಎಸೆಗಾರಿಕೆ ಭಾಗದಲ್ಲಿ. ವೈಟ್ ಬಾಲ್. ಅಕ್ರಮ ಎಸೆದ ಸೂಚನೆಗಳು ಬರ್ತಾ ಇದೆ. ಬಿ ಅಂಕಣ ಮುಂದಿನ ಪಂದ್ಯ ರಾಕ್ 2 ವರ್ಸಸ್ BMCC. ಬಿ ಅಂಕಣದಲ್ಲಿ ಮುಂದಿನ ಪಂದ್ಯ ರಾಕ್ 2 ವರ್ಸಸ್ BMCC. ಆದಷ್ಟು ಶೀಘ್ರ ಬರಬೇಕು ಟಾಸ್ಗಾಗಿ. ಅಲ್ಲಿ ಬಿ ಅಂಕಣದ ಪಂದ್ಯ ನಡೀತಿದೆ. ಸುಂದರತೆ ಎಸೆತ. ಅಜೀಜ್ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಉತ್ತಮತೆ ಎಸೆತಗಾರಿಕೆ ಭಾಗದಲ್ಲಿ ಬಿ ಅಂಕಣ ಮುಂದಿನ ಪಂದ್ಯ ರಾಕ್ 2 ವರ್ಸಸ್ BMCC. ಬೇಗ ಬರಬೇಕು. BMCC ಶಿರಾ.
ಟೂ ಟೀಮ್ಸ್ ಕ್ಯಾಪ್ಟನ್ ಟಾಸ್ಗಾಗಿ ನಮ್ಮ ಮುಖ್ಯ ವೇದಿಕೆ ಹತ್ತ ಬರಬೇಕು. ಈ ತರಹದ ವೈಟ್ ಬಾಲ್. ಮತ್ತೆ ಅಜೀಜ್ ಎಸಗಾರಿಕೆ ಭಾಗದಲ್ಲಿ ಅಜೀಜ್ ಕೃಷ್ಣಮೂರ್ತಿ ಅವರಿಗೆ ಶಾರ್ಟ್ ಆಗಿ ಬಿದ್ದಿಟ್ಟು ಬಾಲ್ ಶುದ್ಧ ಮತ್ತು ಹೊಡೆತ ಸ್ಕ್ವೇರ್ ಆಗಿ ಭಾಗದಲ್ಲಿ ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಡೆದ ಮೊತ್ತ 8. ಎರಡನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ಅಜೀಜ್ ಕ್ಷಣಕಾಲ ಗಾಳಿ ತೇಲ್ತಾ ಇದೆ. ಸ್ಯಾಂಡಿ ಕ್ಯಾಚ್ ಮಾಡುವ ಪ್ರಯತ್ನ ಮಾಡಿದ್ರು. ಈತನ ಮಧ್ಯೆ ಮೊದಲ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಬಿಎಂಸಿಸಿ ರೆಡಿ ಇದೆ. ರಾಕ್ ಟು ಕ್ಯಾಪ್ಟನ್ಸ್. ಅಂಕಣ ಒಳಬ ಹೊಸ ದಾಳಿಯ ಪ್ರವೇಶವನ್ನು ಕಾಡ್ತಾ ಇದೆ. ಅರುಣ್ ಈ ತರ ಮತ್ತೊಂದು ಹುದ್ದರ ಆಘಾತ. ಇನ್ಕಟ್ ಡೆಲಿವರಿ ಕೃಷ್ಣಮೂರ್ತಿ ಅವರ ಹುದ್ದರನ್ನ ಕಳ್ಕೊಳ್ತಾ ಇದೆ. ಇನ್ ಸ್ವಿಂಗ್ ಡೆಲಿವರಿ ಕಟ್ ಮಾಡುವ ಪ್ರಯತ್ನವನ್ನ PN ಕೃಷ್ಣಮೂರ್ತಿ ಮಾಡಿದ್ರು. ಆದ್ರೆ ದಾಂಡನ ಅಂಚನ ಸವರದ ಚಂಡ ಈತರ ಮಧ್ಯೆ ಗೂಟನ್ನು ಬೀಳಿಸ್ತಾ ಇದೆ. ಮತ್ತೊಂದು ಹುದ್ದರಿಯನ್ನ ಕಳ್ಕೊಳ್ತಾ ಇದೆ PNK ಫ್ಯಾನ್ಸ್. ಪ್ರದೀಪ್ ಸೇರ್ಪಡೆ. ಬಹಳಷ್ಟು ಕ್ರೀಡಾಪಟುಗಳನ್ನ ಹುರಿದುಂಬಿಸಿ ಕ್ರೀಡಾ ಪ್ರೋತ್ಸಾಹಕರಾದಂತಹ PN ಕೃಷ್ಣಮೂರ್ತಿ ಈಗ ವಾಪಸ್ ಆಗ್ತಾ ಇದ್ದಾರೆ. ಬಹಳಷ್ಟು ಯುವ ಆಟಗಾರರಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಪ್ರತಿಷ್ಠಿತ ಪಂದ್ಯಾಟಕ್ಕೆ ಕೂಡ ಬಹಳಷ್ಟು ಒತ್ತುವರಿಯನ್ನ ಅಂತ ಬಹಳಷ್ಟು ಹುರುಪನ್ನ ಪ್ರೋತ್ಸಾಹ ನೀಡುತ್ತಿರುವಂತಹ ಹಿರಿಯ ಆಟಗಾರರು ಈಗಾಗಲೇ PNK ಫ್ರೆಂಡ್ಸ್ ಅನ್ನುವಂಥ ನಾಮಾಂಕಿತ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಎಸಗಾರಿಕೆ ಭಾಗದಲ್ಲಿ ಮತ್ತೆ ಬದಲಾವಣೆ ತರ್ತಾ ಇದೆ ಮಂಜುನಾಥ್. ಎಸಗಾರಿಕೆ ಭಾಗದಲ್ಲಿ ಮಂಜುನಾಥ್. ಎರಡು ಓವರ್ಗಳ ಮುಕ್ತಾಯದ ಬಳಿಕ ತಂದ ಮೊತ್ತ 8ಕ್ಕೆ 2. 8 for 2. ಈತನ ಮಧ್ಯೆ ಸುಂದರತೆಯ ಎಸೆತ. ಕಳೆದ ಪಂದ್ಯದ ಹೀರೋ ಈ ಬಾರಿ 0 ಆಗ್ತಾ ಇದ್ದಾನೆ ಅರುಣ. ಕಳೆದ ಪಂದ್ಯ ಭರ್ಜರಿ 4 ಸಿಕ್ಸರ್ ದಾಖಲಿಸಿ PNK ಫ್ರೆಂಡ್ಸ್ಗೆ ಜಯವನ್ನು ತಂದುಕೊಟ್ಟಂತ ಆಟಗಾರ ಈ ಬಾರಿ ಶೂನ್ಯ ಸುತ್ತಾ ಇದ್ದಾನೆ. ಮೈಟಿ ವಿರುದ್ಧವಾಗಿ ಮೂರನೇ ಹುದ್ದರನ್ನು ಕಳ್ಕೊಳ್ತಾ ಇದೆ. 8 for 3. ಹೊಸ ದಾಳಿಗೆನ ಸೇರ್ಪಡೆಯನ್ನು ಕಾಡ್ತಾ ಇದೆ ಅಭಿ. ನ್ಯೂ ಬ್ಯಾಟ್ಸ್ಮನ್ ನೇಮ್ ಪುನೀತ್ ಸೇರ್ಪಡೆ. ಬಹಳಷ್ಟು ಉತ್ತಮ ಎಸೆತ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಬಹಳಷ್ಟು ಉತ್ತಮ ಹೊಡೆತ. ಕ್ಯಾಚ್ ಆಗ್ತಾ ಇದೆ. ವಿಕೆಟ್ ನಂಬರ್ 3. ಅಂಕಣ ಒಳವಾದ ಅಭಿ ಸೇರ್ಪಡೆ. PNK ಫ್ರೆಂಡ್ಸಿನ ನಂಬುಗೆ ಆಟಗಾರೆಲ್ಲ ಕೈ ಕೊಡ್ತಾ ಇದ್ದಾರೆ. ಮುಂದಿನ ಪಂದ್ಯ ಇದೆ ಅಂಕಣದಲ್ಲಿ ಫ್ರೆಂಡ್ಸ್ ವರ್ಸಸ್ ವಿಷ್ಣು ಸೇನೆ. 2 teams get ready.
ಎರಡು ತಂಡ ರೆಡಿ ಇರಬೇಕು. ಮೊದಲ ಕರೆ ವಿಷ್ಣು ಸೇನೆ ವರ್ಸಸ್ ಫ್ರೆಂಡ್ಸ್ ಬೆಂಗಳೂರು. ಟಾಸ್ಗಾಗಿ ಬರಬೇಕು. ಫ್ರೆಂಡ್ಸ್ ವರ್ಸಸ್ ವಿಷ್ಣು ಸೇನೆಗೆ ಟಾಸ್ ಪ್ರಕ್ರಿಯೆಗೆ ಕರೀತಾ ಇದೆ. ಎರಡು ತಂಡ ನಾಯಕರಿಗೆ ಟಾಸ್ಗೆ ಇಲ್ಲಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ವಿಷ್ಣು ಸೇನೆ ವರ್ಸಸ್ ಫ್ರೆಂಡ್ಸ್. ಉತ್ತಮತೆ ಸತ ಒಂದು ಓಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ಸ್ಯಾಂಡಿ ಕ್ಷೇತ್ರಕ್ಷ ಸ್ವಲ್ಪ ವೈಫಲ್ಯವನ್ನು ಕಂಡುಕೊಂಡು ಇತರ ಮಧ್ಯೆ ಮತ್ತೊಂದು ಹುದ್ದೆಯ ಆಘಾತ. ಗಿರೀಶ್ ರಾವ್ ಗೂಟಗಳ ಹಿಂದೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅಭಿ ಔಟ್ ಆಗ್ತಾ ಇದ್ದಾರೆ. ಬಿ ಅಂಕಣದ ಮುಂದಿನ ಪಂದ್ಯಕ್ಕೆ ಟಾಸ್ ಪ್ರಕ್ರಿಯೆ ನಡೀತಾ ಇದೆ. ರಾಕ್ ಟು ವರ್ಸಸ್ BMCC ಶಿರಾ. ಅದೇ ರೀತಿಯಲ್ಲಿ ಈ ಅಂಕಣದ ಪಂದ್ಯ ಫ್ರೆಂಡ್ಸ್ ವರ್ಸಸ್ ವಿಷ್ಣು ಸೇನೆ. ಟು ಟೀಮ್ಸ್. ಕ್ಯಾಪ್ಟನ್ ಆದಷ್ಟು ಶೀಘ್ರ ಬರಬೇಕು. ಫ್ರೆಂಡ್ಸ್ ವರ್ಸಸ್ ವಿಷ್ಣು ಸೇನೆ ಕ್ಯಾಪ್ಟನ್. ಫ್ರೆಂಡ್ಸ್ ನಾಯಕ ಪ್ರಸಾದ್ ಆಗಮಿಸ್ತಾ ಇದ್ದಾರೆ. ವಿಷ್ಣು ಸೇನೆ ನಾಯಕ ಆದಷ್ಟು ಶೀಘ್ರ ಬರಬೇಕು. ರಾಕ್ ಟು ಒಂದು ಟಾಸ್. ತಮ್ಮ ನಿರ್ಣಯವನ್ನು ತಿಳಿಸಬೇಕು. ಬ್ಯಾಟಿಂಗ್ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ವಿಕೆಟ್ ನಂಬರ್ 5 ಸಿದ್ಧನ ವಾಪಸ್ ಸಾಥಿ. ರಾಕ್ ಟು ಕ್ಯಾಪ್ಟನ್ ಇಲ್ಲಿ ಬರಬೇಕು. ರಾಕ್ ಟು ಅಲ್ಲಿ ರಾಕ್ ಟು ನಾಯಕರು ಇತ್ತ ಬರಬೇಕು. ಅದೇ ರೀತಿಯಲ್ಲಿ ವಿಷ್ಣು ಸೇನೆ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಈಗಾಗಲೇ ಫ್ರೆಂಡ್ಸ್ ಬೆಂಗಳೂರು ನಾಯಕರು ನಮ್ಮೊಂದಿಗಿದ್ದಾರೆ. ರೇಣುಗೌಡ ಸಾರಥ್ಯದಲ್ಲಿ ಫ್ರೆಂಡ್ಸ್ ತಂಡ ಈಗಾಗಲೇ ಮೊದಲ ಜಯವನ್ನು ದಾಖಲಿಸ್ತಾ ಇದೆ. ಎರಡನೇ ಜಯಕ್ಕಾಗಿ ವಿಷ್ಣು ಸೇನೆ ವಿರುದ್ಧ ಪಂದ್ಯಾಟವನ್ನು ಆಡ್ಲಿಕ್ಕಿದೆ. ಅಂಕಣ ಒಳಭಾಗದಲ್ಲಿ ನಾಕ. ಅಜೀಜ್ ಎಷ್ಟಗಾರಿಕೆ ಭಾಗದಲ್ಲಿ ಮುಂದಿನ ಪದಕ ಟಾಸ್ ಪ್ರಕ್ರಿಯೆಗೆ ವಿಷ್ಣು ಸೇನೆ ವರ್ಸಸ್ ಫ್ರೆಂಡ್ಸ್. ತರದ ಮೊತ್ತ 12. ಬಹಳಷ್ಟು ಉತ್ತಮತೆ ಸತ ಯಾವುದೇ ರೀತಿ ಒಟ್ಟಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ. ಸ್ಟ್ರೈಕರ್ ವಿಭಾಗದಲ್ಲಿ ನಾಗ. ಉತ್ತಮತೆ ಸತ ಔಟ್ ರಚ್ ಆಗ್ತಾ ಇದ್ದಾರೆ. ರನ್ ಮಾಡುವಂತ ಪ್ರಯತ್ನ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ವೈಡ್ ಬಾಲ್. ಫ್ರೆಂಡ್ಸ್ ಒಂದು ಟಾಸ್. ತಮ್ಮ ನಿರ್ಣಯ ಆದಷ್ಟು ಶೀಘ್ರ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಮತ್ತೆ ಅಜೀಜ್. ಉತ್ತಮತೆ ಎಸೆತ ಡಿ ಪ್ರೇಕ್ಷಕರ ಭಾಗದಲ್ಲಿ ಒಂದೋಟದ ಸೇರ್ಪಡೆ, ಅವಳಿ ಓಟ ಪೂರೈಸುವ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಉತ್ತಮತೆ ಕ್ಷೇತ್ರ ರಕ್ಷಣೆ ಡಾಟೆಡ್, ಕೇವಲ ಒಂದೋಟದ ತೃಪ್ತಿಯನ್ನು ಪಡಿತಾ ಇದ್ದ ನಾಗ ವೈಯಕ್ತಿಕ ಮೊತ್ತ 3, ತರದ ಮೊತ್ತ 16, 16. The fourth over in progress. ಮತ್ತೆ ಅಜೀಜ್. ಉತ್ತಮ ರೀತಿಯೊಂದು ಎಸೆತ. ಎಂಬಿಸಿಸಿ ಹಾಗೂ ರಾಕ್ 2 ಬಿಎಂಸಿಸಿ ಹಾಗೂ ರಾಕ್ 2 ಬಿ ಅಂಕಣಕ್ಕೆ ಆದ ಶೀಘ್ರ ಹೇಳಬೇಕು. ಬಿಎಂಸಿಸಿ ವರ್ಸಸ್ ರಾಕ್ 2. ಮುಕ್ತಾಯ ಕಂಡಂತ ಓವರ್ಗಳ ಸಂಖ್ಯೆ 4. ದ ಕಂಪ್ಲೀಟ್ ಓವರ್ ನಂಬರ್ 4, ಸ್ಕೋರ್ 17. Loss of 6 wickets. ಈಗಾಗಲೇ ಒಂದು ಪಂದ್ಯಾಟಕ್ಕೆ ಆಗಮಿಸಿದ ಕೋಲಾರದ ಶ್ರೀನಿವಾಸಪುರದ ಜಾಕಿ ಕ್ರಿಕೆಟ್ ಕ್ಲಬ್ ಜೆಸಿಸಿ ಅದರ ಖಾತೆಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮತ್ತೆ ಸ್ಯಾಂಡಿ ಎಸೆಗಾರಿಕೆ ಭಾಗದಲ್ಲಿ ನೋ ಬಾಲ್, ಫ್ರೀ ಹಿಟ್ ಕೂಡ. ವೈಟ್ ಬಾಲ್. ಅಕ್ರಮ ಎಸೆದ ಸೂಚನೆಗಳನ್ನ ನೀಡ್ತಾ ಇದ್ದಾರೆ ನಿರ್ಣಾಯಕರು. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸ್ಯಾಂಡಿ. ಫ್ರೀ ಹಿಟ್ ಮುಂದುವರಿಕೆ ಕಾಡ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಮತ್ತೆ ಸ್ಯಾಂಡಿ. ಮತ್ತೆ ಸ್ಯಾಂಡಿ. ಸ್ಯಾಂಡಿ ಟು ನಾಗ. ಉತ್ತಮತೆ ಎಸೆತ, ಒಂದೋಟದ ಸೇರ್ಪಡೆ, ಅವಳಿ ಓಟ ಪೂರೈಸಿದ ಪ್ರಯತ್ನ, ಪೂರೈಕೆಯೂ ಕೂಡ. ಮತ್ತೆ 2 ಓಟದ ಸೇರ್ಪಡೆ, 3ನೇ ಓಟ ಗಳಿಸುವಂತ ಎತ್ತದಲ್ಲಿ ಯಶಸ್ಸನ್ನ ಕಾಡ್ತಾ ಇದೆ PNK ಫ್ರೆಂಡ್ಸ್. 3 ಓಟವನ್ನು ದಾಖಲಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಇನ್ನೂ ಕೂಡ ಮನಸ್ಸು ಮಾಡಿದ 4ನೇ ಓಟ ಗಳಿಸುವ ಅವಕಾಶ ಇತ್ತು, ಅವಕಾಶ ವಂಚಿತರಾಗ್ತಾ ಇದ್ದಾರೆ. ತಡೆದ ಮೊತ್ತ 23, 23. ದ 5th ಓವರ್ ಇನ್ ಪ್ರೋಗ್ರೆಸ್. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನದಲ್ಲಿ ಸಫಲತೆಯನ್ನ ಕಾಡ್ತಾ ಇಲ್ಲ. ಕೊನೆ 2 ಎಸೆತಗಳು ಬಾಕಿ ಇದೆ, 5ನೇ ಬಾರಿ. ಮತ್ತೆ ಸ್ಯಾಂಡಿ. ಬಹಳಷ್ಟು ಉತ್ತಮ ರೀತಿಯ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿ ಅಂಶ ಮಟ್ಟವನ್ನು ಕಾಡ್ತಾ ಇದೆ. 5ನೇ ಓವರ್ ಚಾಲ್ತಿ ಇರ್ತದೆ. ಮೊತ್ತ 23, 23. ಉತ್ತಮತೆ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ.
ಬಿ ಅಂಕಣದಲ್ಲಿ ರಾಕ್ 2 ವರ್ಸಸ್ BMCC. ಈ ಅಂಕಣದಲ್ಲಿ ಮುಂದಿನ ಪಂದ್ಯ ಫ್ರೆಂಡ್ಸ್ ವರ್ಸಸ್ ವಿಷ್ಣು ಸೇನಾ. ಫ್ರೆಂಡ್ಸ್ ತಮ್ಮ ನಿರ್ಣಯ ಆದಷ್ಟು ಶೀಘ್ರ ತಿಳಿಸಬೇಕು. ಸಲೀಂ ಈ ಬಾರಿ ಎಸೆದ ಚೆಂಡು ಶಾರ್ಟ್ ಆಗಿ ಬಿದ್ದ ಚೆಂಡು ರನ್ ಔಟ್ ಮಾಡುವಂತ ಪ್ರಯತ್ನ. ಮತ್ತೊಂದು ಉದ್ದರ ಆಘಾತವನ್ನ ಕಾಡ್ತದೆ. ವಿಕೆಟ್ ನಂಬರ್ 7 ಕಳ್ಕೊಳ್ತಾ ಇದೆ. ಮತ್ತೆ ಸಲೀಂ ನಾಗ ಅವ್ರಿಗೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಮಿಡ್ಕಡೆ ಭಾಗದಲ್ಲಿ ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ ನಾಗನ ಖಾತೆಗೆ. HMS ಶಿರಾ ನಾಯಕರು ನಮ್ಮ ಮುಖ್ಯ ವೇದಿಕೆ ಅಂತ ಬರಬೇಕು. ನಿಮಗೋಸ್ಕರ ಸಂಘಟಕರು ಕಾಯ್ತಾ ಇದ್ದಾರೆ. HMS ಶಿರಾ ಮತ್ತೆ ಸಲೀಂ ಪ್ರಕಾಶ್ಗೆ ಎಸೆದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗೋ ಅವಕಾಶ. ಮತ್ತೊಂದು ಉದ್ದರ ಆಘಾತ. ವಿಕೆಟ್ ನಂಬರ್ 8ನೇ ಉದ್ದರಿ ಕಳ್ಕೊಳ್ತಾ ಇದೆ. ಅಂಕಣ ಒಳಬಾಯ್ದ ಹೊಸ ದಾಡಿಗಿನ ಸೇರ್ಪಡೆಯನ್ನ ಕಾಡ್ತಾ ಇದೆ. ಬಿನ್ನಾಯ್ ಮತ್ತೆ ಸಲೀಂ ಈಗ ಈ ಬಾರಿ ಎಸೆತ ಚೆಂಡು ಸಫಲತೆಯನ್ನು ಕಾಡ್ತಾ ಇಲ್ಲ. HMS ಶಿರಾದ ನಾಯಕರು ಆದಷ್ಟು ಶೀಘ್ರ ನಮ್ಮ ಮುಖ್ಯ ವೇದಿಕೆ ಅಂತ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. HMS ಶಿರಾ ಮತ್ತೆ ಸಲೀಂ ಎಸೆತಗಾರಿಕೆ ಭಾಗದ ತರದ ಮೊತ್ತ 25. ಕಾಲು ಶತಕದ ಪೂರೈಕೆಯನ್ನು ಕಾಡ್ತಾ ಇದೆ. 25. ವೈಡ್ ಬಾಲ್. ಒಂದು ಓಟದ ಹೆಚ್ಚುವರಿ ಸೇರ್ಪಡ್ತಾರೆ. ಮೊತ್ತ 26. 26. ಬಹಳ ಸುತ್ತಮುತ್ತ ಹೊಡೆತ ಮಿಡುಗಡೆ ಭಾಗದಲ್ಲಿ ಕ್ಯಾಚ್ ಆಗ್ತಾ ಇದೆ. ನಾಗನ ಇನ್ನಿಂಗ್ಸ್ ಅಂತ ವಿಕೆಟ್ ನಂಬರ್ 9 ಕಳ್ಕೊಳ್ತಾ ಇದೆ PNK ಫ್ರೆಂಡ್ಸ್. ಕೊನೆ ಒಂದು ಎಸೆ ಬಾಕಿ ಇದೆ. ಲಾಸ್ಟ್ ಬಾಲ್ ರಿಮೈನಿ. ವಿನ್ನಾಯ್ ಸ್ಟ್ರೈಕರ್ ಭಾಗದಲ್ಲಿ ಬಹಳ ಸುತ್ತಮುತ್ತ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. 2ನೇ ಓಟ ಪೂರೈಸೋದ ಪ್ರಯತ್ನ. 2 ಓಟದ ಪೂರೈಕೆ ಕೂಡ ಮುಕ್ತಾಯ ಕಂಡಂತ ಓವರ್ಗಳ ಸಂಖ್ಯೆ 6. ದಿ ಕಂಪ್ಲೀಷನ್ ಓವರ್ ನಂಬರ್ 6 ಸ್ಕೋರ್ 28. 29 ಟಾರ್ಗೆಟ್. 29 is the target. ಇದೇ ಒಂದು ಅಂಕಣದಲ್ಲಿ ಏಪ್ರಿಲ್ 4 ಹಾಗೂ 5ರಂದು ರಾಕ್ ಯೂತ್ ಕ್ಲಬ್ ಆಶ್ರಯದಲ್ಲಿ ತುಮಕೂರು ಚಾಂಪಿಯನ್ಸ್ ಲೀಗ್ ಅನ್ನೋ ಪಂದ್ಯಾಟ ನಡೆಯಲಿಕ್ಕಿದೆ. 1 ಲಕ್ಷ ನಗದು ಬಹುಮಾನದ ಪಂದ್ಯಾಟ IPL ಮಾದರಿಯಲ್ಲಿ ನಡೀತಾ ಇದೆ. 2ನೇ ಬಾರಿ ರಾಕ್ ಯೂತ್ ಕ್ಲಬ್ ಈ ಪಂದ್ಯಾಟ ನಡೆಸ್ತಾ ಇದೆ. ಅದೇ ರೀತಿಯಲ್ಲಿ ಏಪ್ರಿಲ್ 23, 24, 25, 26ರಂದು 4 ದಿನಗಳ ಕಾಲ ಕ್ರಿಕೆಟಿನ ಹಿರಿಯಣ್ಣ, ಕ್ರಿಕೆಟಿನ ಟೆನ್ನಿಸ್ ಬಾಲ್ನ ಅತಿ ಹೆಚ್ಚು ವರ್ಷವನ್ನು ಆಡಿದಂತಹ ಸಂಸ್ಥೆ, 60 ವರ್ಷಗಳ ಇತಿಹಾಸದ ಜೈ ಕರ್ನಾಟಕ ಈ ಒಂದು ಸಂಸ್ಥೆ
ಮೆರಿನ್ ಅಗಲಿದ ಮಿತ್ರ ಮೆರಿನ್ ಅವರ ಸ್ಮರಣಾರ್ಥವಾಗಿ ಈ ಒಂದು ಪಂದ್ಯಾಟವನ್ನ ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿ ಪಂದ್ಯಾಟ ಬೆಂಗಳೂರಿನ ಯಶವಂತಪುರ ಅಂಕಣ ನಡೆಸುತ್ತದೆ. ಇದು ಆಹ್ವಾನಿತ 16 ತಂಡಗಳಿಗೆ ಮಾತ್ರ ಅವಕಾಶ. ಮೊದಲ ಬಹುಮಾನ 2,22,222 ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ 1,11,111 ಆಕರ್ಷಕ ಟ್ರೋಫಿ. ಇದು ಜೆಕೆ ಆಶ್ರಯದಲ್ಲಿ ನಡೀತಾ ಇದೆ 6ನೇಯ ಬಾರಿ 6 ಟೈಮ್. ಮುಂದಿನ ಪಂದ್ಯ ಫ್ರೆಂಡ್ಸ್ ವರ್ಸಸ್ ವಿಷ್ಣು ಸೇನೆ. 2 ಟೀಮ್ಸ್ 12 ಆಟಗಾರರಿತ್ತ ಬರಬೇಕು. 2 ತಂಡಗಳಿಗೆ ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಎಸಗಾರಿಕೆ ವಿಭಾಗದಲ್ಲಿ ಪ್ರಕಾಶ್, ಸ್ಟ್ರೈಕರ್ ವಿಭಾಗದಲ್ಲಿ ಗಿರೀಶ್ ರಾವ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಮೈಟಿ ಆರಂಭಿಕ ದಾಂಡಿಗ ಮಂಜಣ್ಣ. ಬಿ ಪಿಚ್ ಆದ ಶೀಘ್ರ ಪಂದ್ಯಾಟ ಮುಂದುವರಿಸಬೇಕು. ಬಹಳ ಸುತ್ತಮುತ್ತ ಹೊಡೆತ ದೀಪೇಕ್ಷಕ ಅವರ ವಿಭಾಗದಲ್ಲಿ ಒಂದೋಟ ಸೇರ್ಪಡೆ. ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. 2 ವಿದೌಟ್ ಲಾಸ್. $29 is the target. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಪ್ರಕಾಶ್. PNK ಫ್ರೆಂಡ್ಸ್ ವರ್ಸಸ್ ಮೈಟಿ ಪಂದ್ಯಾಟವನ್ನು ಆಡ್ತಾ ಇದೆ. HMH ಶಿರಾದ ನಾಯಕರಿಗೆ ಆದಷ್ಟು ಶೀಘ್ರ ನಮ್ಮ ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. HMH ಶಿರಾ ಬಹಳ ಸುತ್ತಮುತ್ತ ಹೊಡೆತ. ಬೌಲರ್ಸ್ ಬ್ಯಾಕ್ ಡ್ರೈವ್ ಭರ್ಜರಿ ಹೊಡೆತ ದಾಖಲಿಸ್ತಾ ಇದೆ. 6 6 ಓಟದ ಸೇರ್ಪಡೆ. ಗಿರೀಶ್ ರಾವ್ ಭರ್ಜರಿ ಆಟವನ್ನು ದಾಖಲಿಸ್ತಾ ಇದ್ದಾರೆ. ವೈಟ್ ಬಾಲ್ ಅಕ್ರಮ ಎಸೆತ ಸೂಚನೆಗಳು ಬರ್ತಾ ಇದೆ. ತನ್ನ ಮೊತ್ತ 9 without loss. The first over in progress. 6 overs match. 29 is the target. ಮತ್ತೆ ಪ್ರಕಾಶ್. HMH ಶಿರಾ ತಂಡಕ್ಕೆ ಅದು ಶೀಘ್ರದ ನಾಯಕರಿತ ನಮ್ಮ ಮುಖ್ಯ ವೇದಿಕೆ ಅಂತ ಬರಬೇಕು. HMH ಶಿರಾ ಬಹಳ ಸುತ್ತಮುತ್ತ ಎಸೆತ. ಲೆಗ್ ಬಿಫೋರ್ ದಿ ವಿಕೆಟ್. ತನ್ನ ಮೂಲಕ ಹುದ್ದರಿ ಆಘಾತ. ಗಿರೀಶ್ ರಾವ್ ಹುದ್ದರಿ ನೆಲ ಕಚ್ಚುತ್ತಾ ಇದೆ. ಮೊದಲ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ ಮೈಟಿ. ಹೊಸ ದಾಂಡಿಗಿನ ಪ್ರವೇಶವನ್ನು ಕಾಡ್ತಾ ಇದೆ ಮೈಟಿ. ಮಂಜಣ್ಣ ಬಹುಶಃ 3 ಜನ ಆಟಗಾರರು ಒಂದೇ ತಂಡದಲ್ಲಿ ಆಡ್ತಾ ಇದ್ದಾರೆ. ಒಂದೆಡೆ ಮಂಜು, ಇನ್ನೊಂದೆಡೆ ಮಂಜಣ್ಣ. ಮೈಟಿ ಪರವಾಗಿ 29ರ ಸುಲಭದ ಗುರಿಯಲ್ಲಿ ಮೊದಲ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ ಮೈಟಿ. ಪಂದ್ಯಾಟದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ದಾಖಲಿಸ್ತಾ ಇದೆ PNK ಫ್ರೆಂಡ್ಸ್. ಮತ್ತೆ ಪ್ರಕಾಶ್ ಎಸೆಗಾರಿಕೆ ಭಾಗದಲ್ಲಿ ಈತರ ಮಧ್ಯೆ ರಿವರ್ಸ್ ಶಾಟ್ ಸುಂದರತೆ ಹೊಡೆದ ದಾಖಲಿಸ್ತಾ ಇದ್ದಾರೆ. ಬೌಂಡರಿ 4 ಓಟದ ಸೇರ್ಪಡೆ. ತರದ ಮೊತ್ತ 13. ಉತ್ತಮತೆ ಸತ ಯಾವುದೇ ರೀತಿಯ ಓಟಕ್ಕೆ ಅವಕಾಶ ಇದೆ. ತನ್ಮೂಲಕ ಅಭಿಕ್ಷೇತ ವೈಫಲ್ಯವನ್ನು ಸಾಧಿಸಿದರು. 1 ಓಟದ ಹೆಚ್ಚುವರಿ ಸೇರ್ಪಡೆ. 14 14.
ಮತ್ತೆ ಪ್ರಕಾಶ್ ಟು ಮಂಜಣ್ಣ. ಈ ಬಾರಿ ಎಸೆತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಮತ್ತೊಂದು ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ ಮೈಟಿ. ಮೊದಲ ಓವರ್ನ ಮುಕ್ತಾಯದ ಬಳಿಕ ತಂಡ ಮೊತ್ತ 18. The Caprice one number 1 score 18 with Pawan 18 for 1. ಬೌಲಿಂಗ್ ವಿಭಾಗದಲ್ಲಿ ಬದಲಾವಣೆಯನ್ನು ತರ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 19. ಪ್ರದೀಪ್ ಎಸೆಗಾರಿಕೆ ಭಾಗದಲ್ಲಿ ಪ್ರದೀಪ್ ಟು ಮಂಜಣ್ಣ. 10 ಓಟದ ಅವಶ್ಯಕತೆ. ಈ ತರ್ಮದ ಭರ್ಜರಿ ಹೊಡೆತ ಮಂಜಣ್ಣ ದಾಳಿಯ ಮುಖ್ಯವಾಗಿ ಸಿಕ್ಸರ್ ಬರ್ತಾ ಇದೆ. 25 ತಡೆದ ಮೊತ್ತ 25. ಕೇವಲ 4 ಓಟದ ಅವಶ್ಯಕತೆ. ಮತ್ತೊಂದು ಭರ್ಜರಿ ಹೊಡೆತ. ಕ್ಯಾಚ್ ಆಗೋ ಅವಕಾಶ. ಕ್ಯಾಚ್ ಮಿಸ್ ಆಗ್ತಾ ಇದೆ. ಅರುಣ್ ಕ್ಯಾಚ್ ಮಿಸ್ ಮಾಡ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ತಡ ಮೊತ್ತ 26 26. ಕೇವಲ 3 ಓಟದ ಅವಶ್ಯಕತೆ ಮೈಟಿಗೆ ಜಯಕ್ಕೆ. ಉತ್ತಮ ರೀತಿಯ ಸತ ಹೊಡೆತ ಮಾಡುವ ಪ್ರಯತ್ನ ಸಫಲತೆಯನ್ನ ಮಂಜು ಪಡ್ಕೊಳ್ತಾ ಇಲ್ಲ. ತಡ ಮೊತ್ತ 26. ಕೇವಲ 3 ಓಟದ ಅವಶ್ಯಕತೆ. ಉತ್ತಮ ಸತ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ತಡೆದ ಮೊತ್ತ 27 27. 2 ದಾಂಡಿಗರು ಪಿಚ್ಚಿನ ಹೊರಭಾಗದಲ್ಲಿ ಓಟ ನೋಡ್ಬೇಕಾಗಿ ಕೇಳಿದ್ರು ಬ್ಯಾಟ್ಸ್ಮ್ಯಾನ್. ಇನ್ನು ಕೂಡ ನಾಳೆಯ ರಾತ್ರಿಯ ತನಕ ನಮಗೆ ಈ ಒಂದು ಪಿಚ್ ಬಾಳಿಕೆ ಬರಬೇಕಾಗಿದೆ. ಈ ತರಹದ ಬಳಸುತ್ತ ಹೊಡೆತ. ಒಂದು ಓಟದ ಸೇರ್ಪಡೆ. ಓವರ್ನ ಮುಕ್ತಾಯ. ಇನ್ನು ಕೇವಲ 1 ಓಟದ ಅವಶ್ಯಕತೆ. ಜಯದ ಗುರಿ ಕೇವಲ 1 ಓಟ. ಸುಲಭ ಸಾಧ್ಯತೆ ಜಯದತ್ತ ಮೈಟಿ. ಮುಂದಿನ ಪಂದ್ಯ ಫ್ರೆಂಡ್ಸ್ ವರ್ಸಸ್ ವಿಷ್ಣು ಸೇನೆ. ಫ್ರೆಂಡ್ಸ್ won the toss, selected field first versus ವಿಷ್ಣು ಸೇನೆ. ಕಿಟ್ಟಿ ಎಸೆಗಾರಿಕೆ ಭಾಗದಲ್ಲಿ ಈ ತರಹದ ಎಸೆತ ಚೆಂಡು ಭರ್ಜರಿ ಹೊಡೆತ. ತನ್ಮೂಲಕ ಪ್ರಯತ್ನಗಳು ಸಾಗ್ತಾ ಇದ್ರು ಕೂಡ ಚೆಂಡು ಸೀಮರ್ಕ್ ಹೊರಭಾಗದಲ್ಲಿ. ತನ್ಮೂಲಕ ಮೈಟಿ ಜಯವನ್ನು ದಾಖಲಿಸಿ ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ. ಮೈಟಿಗೆ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದಾವೆ PNK ಫ್ಯಾನ್ಸ್ಗೆ. ಮುಂದಿನ ಪಂದ್ಯ ಫ್ರೆಂಡ್ಸ್ ವರ್ಸಸ್ ವಿಷ್ಣು ಸೇನೆ.